ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಅಕ್ಟೋಬರ್ 2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಅಭಿ कांटे से फूल बने हो, तुम्हें हमेशा सबको सुख देना है, तुम किसी को भी दुख नहीं दे सकते हो. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವೀಗ ಮುಳ್ಳಿನಿಂದ ಹೂ ಆಗಿದ್ದೀರಿ. ದೇಹ ಅಲ್ಲ, ಆತ್ಮ ನೀವಿದ್ದೀರಿ ಅನ್ನುವ ಮಾತು ತಿಳ್ಕೊಂಡ್ಮೇಲೆ ನಾವು ಮುಳ್ಳು ಅರ್ಥಾತ್ ದೇಹನೇ ಮುಳ್ಳಾಗಿರೋದ್ರಿಂದ ನೀವೀಗ ಆತ್ಮದ ಸತ್ಯ ತಿಳ್ಕೊಂಡಿರಿ, ಹೂ ಆಗ್ಬಿಟ್ಟಿರಿ ಅಂತಾರೆ ಬಾಬಾ. ಮುಳ್ಳಿನಿಂದ ಹೂ ಆಗಿದ್ದೀರಿ. ತಾವು ಸದಾ ಕಾಲಕ್ಕಾಗಿ ಸುಖವನ್ನೇ ಕೊಡಬೇಕಾಗಿದೆ, ಎಂದಿಗೂ ಯಾರಿಗೂ ದುಃಖವನ್ನ ಕೊಡುವ ಹಾಗಿಲ್ಲ. ಸುಖ ಕೊಡೋದು ಅಂದರೆ ನಾ ಆತ್ಮ ನನ್ನ ಸುಖ ಸ್ವರೂಪದಲ್ಲಿ ಸ್ಥಿತಾಗಿ ಈ ಜಗತ್ತಿನೊಳಗ, ಈ ವಿಶ್ವ ನಾಟಕದೊಳಗ ಯಾರೆಲ್ಲ ಆತ್ಮರು ಆಕ್ಟರ್ಸ್ ತಮ್ಮ ಪಾರ್ಟನ್ನು ಮಾಡ್ತಾ ಇದ್ದಾರೆ, ಪಾರ್ಟ್ ಒಳಗೆ ಭಲೆ ಯಾವುದೇ ಥರದ ದುಃಖ ಇರಲಿ, ಆ ದುಃಖ ರಿಯಲ್ ದುಃಖ ಅಂತ ತಿಳ್ಕೊಬೇಡ. ಯಾಕೆಂದರೆ ಕ್ಯಾರೆಕ್ಟರ್ ಟೆಂಪ್ರರಿ ಇದೆ. ಕ್ಯಾರೆಕ್ಟರ್ ಈ ಡ್ರಾಮಾ ಅನುಸಾರ ಸಿಕ್ಕಿರುವಂಥದ್ದು. ಡ್ರಾಮಾದ ಅನುಸಾರ ಈ ಪ್ರತಿಯೊಬ್ಬ ರೋಲ್ ಒಳಗೆ ದುಃಖದ ಪಾತ್ರ ನಡೀತಾ ಇದೆ. ಅಂದಮೇಲೆ ದುಃಖದ ಪಾರ್ಟ್ ಒಳಗೆ ದುಃಖ ಇದೆ, ಡ್ರಾಮಾದಲ್ಲಿ ದುಃಖ ಇದೆ. ಆತ್ಮ ದುಃಖಿ ಅಲ್ಲ, ಆತ್ಮ ಸುಖ ಸ್ವರೂಪ ಇದೆ. ಅಂದಮೇಲೆ ಎಲ್ಲರ ಒಳಗಿರುವ ಆತ್ಮ ಸ್ವರೂಪವನ್ನು ನೋಡೋದೇ ಸುಖವನ್ನು ಕೊಡೋದು. ದುಃಖ ಕೊಡಬೇಡ್ರಿ ಅಂದರೆ ಅವರ ದೇಹವನ್ನು ನೋಡಿ, ಕ್ಯಾರೆಕ್ಟರ್ ನೋಡಿ, ಸಂಬಂಧವನ್ನು ನೋಡಿ ಪಾಪ ಅಂತೀವಿ ಅಂತಂದ್ರೆ ಇದೇ ದುಃಖ ಕೊಡುವಂಥದ್ದು ಆಗಿದೆ. ಅಂದರೆ ಪಾಪ ಅಂತೀವಂದ್ರೆ ನಾ ದೇಹಭಾನದಲ್ಲಿದ್ದೀನಿ, ನಾನು ಅದನ್ನು ರಿಯಲ್ ಅಂತ ತಿಳ್ಕೊಂಡೀನಿ. ರಿಯಲ್ ಅಂತ ತಿಳ್ಕೊಂಡು ಪಾಪ ಅವ್ರು ಖರೇನೇ ದುಃಖಿ ಆಗ್ಯಾರ ಅಂತ ಅಂದ್ಕೊಳ್ಳದೆ ಬಾಬಾ ಹೇಳ್ತಾರೆ ದುಃಖ ಕೊಡೋದು. ಅದಕ್ಕೆ ತಾವು ಹೂ ಆಗಿದ್ದೀರಂದಮೇಲೆ ಯಾರಿಗೂ ಎಂದಿಗೂ ದುಃಖವನ್ನು ಕೊಡಬಾರ್ದು. ಮುರಳಿಯ ಪ್ರಶ್ನೆ, अच्छे फर्स्ट क्लास पुरुषार्थी बच्चे कौन से बोल खुले दिल से बोलेंगे? ಒಳ್ಳೆಯ ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಯಾವ ಮಾತನ್ನು ತುಂಬು ಹೃದಯದಿಂದ, ಹೃದಯ ಬಿಚ್ಚಿ ಹೇಳ್ತಾರೆ? ಉತ್ತರ, ಬಾಬಾ ಹಮ್ ತೋ ಪಾಸ್ ವಿದ್ ಆನರ್ ಹೋಕರ್ ದಿಖಾಯೆಂಗೆ. ಒಳ್ಳೆಯ ಪುರುಷಾರ್ಥಿ ಮಕ್ಕಳು, ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಓಪನ್ ಆಗಿ ಹೇಳ್ತಾರೆ, ನಾವು ಆಗ್ತೀವೋ ಇಲ್ಲ ಅನ್ನೋ ಭಯ ಇಲ್ಲ. ಹಾಂ ಬಾಬಾ, ನಾವು ಬಹಳಷ್ಟು ಗೌರವದಿಂದ, ಮರ್ಯಾದಾಪೂರ್ವಕ, ಉನ್ನತ ಅಂಕಗಳಿಂದಲೇ ತೆರಗಡೆ ಆಗ್ತೀವಿ ಅನ್ನುವಂಥದ್ದನ್ನು ಓಪನ್ ಆಗಿ ಹೇಳ್ತಾರೆ. ಆಪ್ ಬೇಫಿಕರ್ ರಹೋ, ಉನ್ಕಾ ರಿಜಿಸ್ಟರ್ ಬಿ ಅಚ್ಚಾ ಹೋಗಾ. ಅವ್ರು ಹೇಳ್ತಾರೆ, ಬಾಬಾ ನಾವು ಅವಶ್ಯ ಪಾಸ್ ವಿದ್ ಆನರ್ ಆಗಿಯೇ ಆಗ್ತೀವಿ, ತಾವು ನಿಶ್ಚಿಂತ ಇರಿ ಬಾಬಾ ಅಂತ ಹೇಳ್ತಾರೆ. ಅವ್ರದ್ದು ರಿಜಿಸ್ಟರ್ನು ಕೂಡ ಚೆನ್ನಾಗಿರ್ತದೆ. ಅಂದರೆ ಆತ್ಮಸ್ಥಿತಿಯೂ ಇರ್ತದೆ ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿಯೂ ಕೂಡ ಅವರು ಜಗಳ, ಸಟ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ನಾರಾಜಾಗೋದು, ಇನ್ನೊಬ್ಬರ ಜೊತೆಗೆ ವೈರತ್ವ ಬೆಳೆಸ್ಕೊಳ್ಳುವಂಥದ್ದು, ದೇಹಭಾನದ ಮಾತುಗಳನ್ನು ಆಡೋದು, ಇದೆಲ್ಲದರಿಂದ ಮುಕ್ತಿರ್ತಾರೆ. ಅದಕ್ಕೆ ಅವ್ರ ರಿಜಿಸ್ಟರ್ ಒಳ್ಳೆಯದಿರ್ತದೆ ಅಂತಾರೆ ಬಾಬಾ. ಉನ್ಕಿ ಮುಖ ಸೆ ಕಭಿ ಭಿ ಯಹ ಬೋಲ್ ನಹಿ ನಿಕ್ಲೆಂಗೆ ಕಿ ಅಭಿ ತೋ ಹಮ್ ಪುರುಷಾರ್ಥಿ ಹೇ. ಅವ್ರ ಬಾಯಿಯಿಂದ ಈ ರೀತಿ ಶಬ್ದ ಬರೋದಿಲ್ಲ, ಈಗಂತೂ ನಾವು ಈಗಂತೂ ನಾವು ಇನ್ನೂ ಪುರುಷಾರ್ಥಿ ಇದ್ದೀವಿ. ಯಾಕೆ ಈ ಮಾತು ಬರ್ತದೆ? ಹಾಗೆಯೇ ತಪ್ಪು ಮಾಡ್ತಾನೆ ಇರೋದು, ಹಾಗೆಯೇ ತಮಗೆ ತಾವು ದೇಹಭಾನದಲ್ಲಿ ಪದೇ ಪದೇ ಅದಕ್ಕೆ ಪ್ರಭಾವಿತ ಆಗೋದು, ಈ ನಾಟಕದ ಅನೇಕ ಮಾತುಗಳಿಗೆ ಪ್ರಭಾವಿತ ಆಗೋದು, ಆಗ ತಮಗೆ ತಾವೇನಂತ ಹೇಳ್ಕೊಳ್ಳೋದು, ಇಲ್ಲ ಇನ್ನೂ ನಾವು ಸ್ವಲ್ಪ ಪುರುಷಾರ್ಥಿ ಇದ್ದೀವಲ್ಲ, ಇವೆಲ್ಲ ತಪ್ಪುಗಳು ಆಗುವೆ ಅಂತ ಒಳ್ಳೆ ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಹಿಂಗೆಂದೂ ಅನ್ನೋದಿಲ್ಲ. ಅವರು ತಮಗೆ ತಾವು ಎಚ್ಚರಿಕೆ ಕೊಟ್ಟುಕೊಳ್ತಾ ಯಾವಾಗಲೂ ತಮ್ಮ ರಿಜಿಸ್ಟರನ್ನು ಸದಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೋಡ್ತಾರೆ. ಪುರುಷಾರ್ಥ ಕರ್ ಐಸಾ ಮಹಾವೀರ್ ಬನ್ನಾ ಹೇ ಜೋ ಮಾಯಾ ಜರಾ ಭಿ ಹಿಲಾ ನ ಸಕೆ. ಬಾಬಾ ಹೇಳ್ತಾರ, ಮಕ್ಕಳೇ ನಿಜವಾಗಿಯೂ ಪುರುಷಾರ್ಥ ಈ ರೀತಿ ಮಾಡಬೇಕು, ಮಾಯೆ ನಿಮಗೆಂದಿಗೂ ಅಲುಗಾಡಿಸಬಾರ್ದು ಅಂತ. ಯಾರನ್ನ? ಆತ್ಮಸ್ಥಿತಿಯನ್ನು. ಆತ್ಮದ ಸ್ಥಿತಿ ಇದೆಯಲ್ಲ, ಇದು ಪ್ರಭಾವಿತ ಆಗ್ತದೆ. ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಇದು ರಿಯಲ್ ಅಂತ ತಿಳ್ಕೊಳ್ತದ. ಅದಕ್ಕೆ ಈ ರೀತಿ ಪ್ರಭಾವಿತ ಆಗದಂತಹ
ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಬಾಡಿ ಹೋಗದಂತಹ ಪುರುಷಾರ್ಥವನ್ನ ಮಕ್ಕಳು ಮಾಡಬೇಕಾಗಿದೆ. ಮುರಳಿಯ ಮುಖ್ಯ ಸಾರ ಮೊದಲನೇದು, आत्मा पर जो कट जंग चढ़ी है उसे याद की यात्रा से उतार कर बहुत बहुत लवली बनना है. लव ऐसा हो जो बाबा की सदा कशिश रहे. अंडरलाइन, ತಮ್ಮ ಮೇಲೆ ಯಾವುದು ಜಂಗು ಏರಿದೆ, ಜಂಗ್ ಅರ್ಥಾತ್ ದೇಹಭಾನದ ಜಂಗ್, ರೋಲ್ ಕಾನ್ಷಿಯಸ್ನ ಜಂಗ್ ಏನೇರಿದೆ ಅದನ್ನು ನೆನಪಿನ ಯಾತ್ರೆಯಿಂದ ಇಳಿಸ್ಕೋಬೇಕಾಗಿದೆ, ತೆಗೆದು ಹಾಕಬೇಕಾಗಿದೆ. ಅದಕ್ಕಾಗಿ ಭಾಳ ಭಾಳ ಲವ್ಲಿ ಪ್ರೇಮ ಸ್ವರೂಪರೂ ಆಗಬೇಕಾಗಿದೆ ಅಂತಾರೆ ಬಾಬಾ. ಪ್ರೀತಿ ಹೀಗಿರಬೇಕಲ್ಲ, ಬಾಬಾ ಸದಾ ಆಕರ್ಷಿತ ಆಗಬೇಕು ಅಂತ. ತಮ್ಮ ಪ್ರೀತಿ, ತಮ್ಮ ಆತ್ಮದ ಸ್ನೇಹ, ರಿಯಲ್ ಸ್ನೇಹ ಹೀಗಿರಬೇಕು, ಬಾಬಾ ಆಕರ್ಷಿತರಾಗ್ತಾ ಇರಬೇಕು ಅಂತ. सेकेंड पॉइंट, माया के तूफानों से डरना नहीं है, महावीर बनना है. ಮಾಯಾ ಕೆ ತುಫಾನ್ ಅರ್ಥಾತ್ ಮಾಯಾ ಬಿರುಗಾಳಿ ಅಂದರೆ ಬಾಬಾ ಹೇಳ್ತಾರೆ ಅನೇಕ ವಿಕಾರದ ಸಂಕಲ್ಪಗಳು, ದೇಹವಾನದ ಸಂಕಲ್ಪಗಳು, ದೇಹವಾನದ ಇಚ್ಛೆಗಳು, ದೇಹವಾನದ ನೆನಪುಗಳು, ಇವು ಕರ್ಮದಲ್ಲಿ ತರುವ ಹಾಗೆ ಬಿರುಗಾಳಿ ಥರ ಫೋರ್ಸ್ನಲ್ಲಿ ಬರ್ತವೆ. ಅದು ಬಾಬಾ ಹೇಳ್ತಾರೆ ಮಾಯೆ ಬಿರುಗಾಳಿಗೆ ಹೆದರಬೇಡ್ರಿ. ಯಾಕೆ ಅಂದರೆ ನಾ ಆತ್ಮ ಈ ಸಂಕಲ್ಪ ಸಂಸ್ಕಾರಗಳಿಂದ ಪರೆ ಇದ್ದೀನಿ, ನಾ ಪರೆ ಇದ್ದೀನಿ ಅಂತಂದಮೇಲೆ ಇದು ಡ್ರಾಮಾದಲ್ಲಿ ನಡೀತಾ ಇದೆ ಬಿರುಗಾಳಿ, ಫಿಲ್ಮಲ್ಲಿ ಬಿರುಗಾಳಿ ಎದ್ದಿದೆ, ಬಸ್ ಇದು ರಿಯಲ್ ಅಲ್ಲ ಅಂದ್ಕೊಳ್ಳೋದೇ ಬಿರುಗಾಳಿಗೆ ಹೆದರದೇ ಇರೋದು, ಮಹಾವೀರರಾಗೋದು. अपने अवगुणों को निकालते जाना है, सदा हर्षित रहना, कभी भी हिलना नहीं. ಬಾಬಾ ಹೇಳ್ತಾರೆ ಅವಗುಣಗಳನ್ನು ತೆಗಿತಾ ಹೋಗ್ರಿ. ಎಲ್ಲೆಲ್ಲಿ ಕಮ್ಜೋರಿ ಇದೆ, ಎಲ್ಲೆಲ್ಲಿ ಇನ್ನೂ ಈ ಮನಸ್ಸು ಪ್ರಭಾವಿತ ಆಗ್ತದ, ಎಲ್ಲೆಲ್ಲಿ ಅನೇಕ ಕಮ್ಜೋರಿಗಳನ್ನು ನಂದು ಅಂತ ತಿಳ್ಕೊಂಡಿದೆ, ಆ ಎಲ್ಲ ಅವಗುಣಗಳನ್ನು ತೆಗಿರಿ. ಸದಾ ಹರ್ಷಿತ್ ಅರ್ಥಾತ್ ಆತ್ಮಸ್ಮೃತಿಯಲ್ಲಿ ಇರೋದೇ ನಿಜವಾದ ಹರ್ಷಿತಪನ್. ಸದಾ ಹರ್ಷಿತ ಆಗ್ರಿ, ಎಂದಿಗೂ ಕೂಡ अलगाड़ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. वरदान, शुद्ध संकल्पों की शक्ति के स्टॉक द्वारा, ಶುದ್ಧ ಸಂಕಲ್ಪಗಳ ಶಕ್ತಿಯ ಜಮಾ ಖಾತೆಯ ಮೂಲಕ ಮನ್ಸಾ ಸೇವಾಕ್ಕೆ ಸಹಜ ಅನುಭವಿ ಭವ. ಶುದ್ಧ ಸಂಕಲ್ಪಗಳ ಶಕ್ತಿಯ ಜಮಾ ಮಾಡಿಕೊಂಡು ಅದರ ಮೂಲಕ ಮನ್ಸಾ ಸೇವೆಯ ಸಹಜ ಅನುಭವಿಗಳು ಆಗ್ರಿ. अंतर्मुखी बन शुद्ध संकल्पों की शक्ति स्टॉक जमा करो. अंडरलाइन, ಅಂತರ್ಮುಖಿಯಾಗಿ ಶುದ್ಧ ಸಂಕಲ್ಪಗಳ ಶಕ್ತಿಯ ಜಮಾ ಸ್ಟಾಕ್ ಮಾಡಿಕೊಡ್ರಿ ಅಂತ. ಅಂತರ್ಮುಖಿ ಅಂದರೆ ಆತ್ಮಸ್ಥಿತಿ. ಆತ್ಮಸ್ಥಿತಿಯಲ್ಲಿದ್ದಾಗಲೇ ಮನಸ್ಸು ಒರಿಜಿನಲ್ ಆತ್ಮನ ಶುದ್ಧ ಪರಂಧಾಮದ ಅನಾದಿ ಮನಸ್ಸೇನಿದೆ, ಆ ಮನಸ್ಸಿನಲ್ಲಿ ಶುಭ ಭಾವನೆ, ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಆಗ್ತದೆ. यह शुद्ध संकल्प की शक्ति सहज ही अपने व्यर्थ संकल्पों को समाप्त कर देगी. ಎಷ್ಟು ಶುದ್ಧ ಸಂಕಲ್ಪಗಳ ಶಕ್ತಿ ಜಮಾ ಆಗ್ತದೋ ಒಳಗಡೆ ಇರುವ ಅಶುದ್ಧ ಸಂಕಲ್ಪಗಳನ್ನು ಸಮಾಪ್ತ ಮಾಡ್ತದೆ. दूसरों को भी शुभ भावना शुभ कामना के स्वरूप से परिवर्तन कर सकेंगे. ಎಷ್ಟೆಷ್ಟು ಶುದ್ಧ ಸಂಕಲ್ಪ. ಬಾಬಾರವರ ಶುದ್ಧ ಸಂಕಲ್ಪ ಅಂದರೆ ಮುರುಳಿ. ಈ ಮುರುಳಿ ಪ್ಲಸ್ ಆತ್ಮನ ರಿಯಲ್ आत्मा की जो मन है, रियल आत्मा का मन, उस मन ಆ ಮನಸ್ಸಿನಿಂದ ಬಂದಿರುವ ಸಂಕಲ್ಪಗಳೇ ಶುಭ ಸಂಕಲ್ಪ. ಎಷ್ಟು ತಮ್ಮ ಶುಭ ಸಂಕಲ್ಪಗಳ ಸ್ಟಾಕ್ ಹೆಚ್ಚಾಗ್ತದೋ ಅಷ್ಟಷ್ಟು ಅನ್ಯರ ವ್ಯರ್ಥ ಸಂಕಲ್ಪಗಳನ್ನು ನೀವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. शुद्ध संकल्पों का स्टॉक जमा करने के लिए मुरली के हर पॉइंट को सुनने के साथ साथ ಶಕ್ತಿ ಕೆ ರೂಪ್ ಮೇ ಹರ್ ಸಮಯ ಕಾರ್ಯ ಮೇ ಲಗಾವೋ. ಅಂಡರ್ಲೈನ್, ಎಷ್ಟೆಷ್ಟು ನೀವು ನಿಮ್ಮ ಶುದ್ಧ ಸಂಕಲ್ಪಗಳನ್ನು ಸ್ಟಾಕ್ ಮಾಡ್ಕೋಬೇಕಂತೀರಿ ಅಂದರೆ ಮಾಡ್ಕೋಬೇಕು ಅಂದ್ರೆ ಮುರಳಿಯನ್ನು ಕೇಳುವುದರ ಜೊತೆಯಲ್ಲಿ ಬಾಬಾ ಹೇಳ್ತಾರೆ ಪ್ರತಿ ಸಮಯ ಅದನ್ನು ಕಾರ್ಯದಲ್ಲಿ ಯೂಸ್ ಮಾಡ್ರಿ. ಈಗ ಬಾಬಾ ಹೇಳ್ತಾರೆ ನಿನಗೆ ನೀನು ದೇಹದಿಂದ ಬೇರೆಯಾಗಿ ನೋಡು ಅಂತ.
ಕ್ಯಾರೆಕ್ಟರ್ ಈಗ ತಿಂತಾ ಇದೆ, ರೋಲ್ ಬಿ ಕೆ ರೇಣುಕಾ ರೋಲಲ್ಲಿ ಭೋಜನ ತಿನ್ನೋದಿದೆ, ಏನೋ ವಿಶಿಷ್ಟ ಸ್ವೀಟ್ ತಿನ್ನೋದಿದೆ. ನಾ ತಿಂತಿದ್ದೀನಿ. ಈಗ ಇದರೊಳಗೆ ಭೋಜನದ ಸಮಯದೊಳಗೆ ಮುರಳಿ ಪಾಯಿಂಟ್ ಏನು ಯೂಸ್ ಮಾಡಬೇಕಾಗಿದೆ, ಬಾಬಾ ಹೇಳ್ತಾರ, ಬಿ ಕೆ ರೇಣುಕಾ ರೋಲ್ ಯಾ ಕ್ಯಾರೆಕ್ಟರ್ ಭೋಜನ ಸ್ವೀಕಾರ ಮಾಡ್ತಾ ಇದೆ, ನಾ ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಭೋಜನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ ನಾ ಆತ್ಮ ಹೋಗ್ತಾ ಇದ್ದೀನಿ. ಕೇವಲ ಈ ಕ್ಯಾರೆಕ್ಟರ್ನ ಮನಸ್ಸು ಅನುಭವ ಮಾಡುವುದನ್ನ, ಈ ಕ್ಯಾರೆಕ್ಟರ್ ತಿನ್ನುವುದನ್ನ ನಾ ಆತ್ಮ ನೋಡಬಲ್ಲೇನೆ ಹೊರತು ನಾನು ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾ ಕರ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಕರ್ಮದೊಳಗೂ ಕೂಡ ಶುದ್ಧ ಮುರಳಿಯ ಪಾಯಿಂಟ್ಸನ್ನು ಯೂಸ್ ಮಾಡ್ರಿ ಅಂತಾರೆ ಬಾಬಾ. ಇದರಿಂದ ನಿಮ್ಮ ಶುದ್ಧ ಸಂಕಲ್ಪಗಳ ಶಕ್ತಿ ಜಮಾ ಆಗ್ತಾ ಹೋಗ್ತದೆ. ಅಂದರೆ ಮುರಳಿ ಬರೀ ಕೇಳುವುದಷ್ಟೇ ಅಲ್ಲ, ಯಾವ ಮುರಳಿ ಪಾಯಿಂಟ್ ಇದೆ ಅದನ್ನು ಪ್ರತಿ ಕರ್ಮದಲ್ಲಿ ತಮ್ಮ ಜೀವನದಲ್ಲಿ ಪ್ರಯೋಗ ಮಾಡ್ರಿ. जितना शुद्ध संकल्पों की शक्ति का स्टॉक जमा होगा उतना मनसा सेवा के सहज अनुभवी बनते जाएंगे. ಎಷ್ಟೆಷ್ಟು ಶುದ್ಧ ಸಂಕಲ್ಪಗಳ ಶಕ್ತಿ ಸ್ಟಾಕ್ ಮಾಡ್ಕೊಳ್ತೀರಿ, ಅಷ್ಟು ಮನಸ್ಸಿನ ಸೇವಾ ಅದರ ಸಹಜವಾಗಿ ನೀವು ಅದರ ಅನುಭವಿಗಳು ಆಗ್ತೀರಿ. ಅಂದರೆ ಮನಸಾ ಸೇವೆಯನ್ನ ಮಾಡೋದ್ರಿಂದ ಏನು ಹಗುರತೆ, ಏನು ಮಾಲೀಕಪನದ ಸ್ಮೃತಿ, ಯಾವುದು ಬಾಪ್ ಸಮಾನ ಸ್ಥಿತಿ ಮತ್ತು ಒಂದು ಏನು ಹಗುರತೆ ಅನುಭವ ಆಗ್ತದೋ ಅದರ ಅನುಭವ ಇನ್ನಷ್ಟು ಸಹಜ ನಿಮಗೆ ಆಗಲಿಕ್ಕೆ ಶುರುವಾಗ್ತದೆ ಅಂತಾರೆ ಬಾಬಾ. ಇದರಿಂದ ಶುದ್ಧ ಸಂಕಲ್ಪಗಳ ಸ್ಟಾಕನ್ನು ಜಮಾ ಮಾಡಿಕೊಳ್ಳೋದ್ರಿಂದ. ಸ್ಲೋಗನ್, अपने मन से सदा के लिए ईर्षा द्वेष को विदाई दो तब विजय होगी. ಅಂಡರ್ಲೈನ್, ಮನಸ್ಸಿನಿಂದ ಸದಾ ಕಾಲಕ್ಕಾಗಿ ಈರ್ಷಾ ದ್ವೇಷವನ್ನು ವಿದಾಯಿ ಹೇಳ್ರಿ, ಆಗ ವಿಜಯಿ ಆಗ್ತೀರಿ ಅಂತ. ಅಂದರೆ ಈರ್ಷಾ ದ್ವೇಷ ಎಲ್ಲಿದೆ? ಮನಸ್ಸಿನಲ್ಲಿ. ಎದರನುಸಾರ? ಡ್ರಾಮಾ ಅನುಸಾರ ಇದೆ ಈರ್ಷಾ. ಕೆಲವೊಮ್ಮೆ ಪಾರ್ಟಲ್ಲಿ ಇನ್ನೊಬ್ಬರ ಪಾರ್ಟ್ ನೋಡಿ ಈರ್ಷಾ ದ್ವೇಷ. ಹಾಗೆ ನೋಡಿದರೆ ಶ್ರೇಷ್ಠ ಪುರುಷಾರ್ಥಿಗಳ ಮನದಲ್ಲಿ ಈರ್ಷಾ ದ್ವೇಷಕ್ಕೆ ಜಾಗನೇ ಇರೋದಿಲ್ಲ. ಡ್ರಾಮಾ ಅನುಸಾರ ಅದು ಬರ್ತಾ ಇದೆ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ತಾ ಇದೆ, ಅದನ್ನು ಬಾಬಾಗೆ ಅರ್ಪಣೆ ಮಾಡಬೇಕು. ಆದರೂ ಈರ್ಷಾ ದ್ವೇಷಕ್ಕೆ ಜಾಗ ಕೊಡ್ತದಂತಂದ್ರೆ ಬಾಬಾ ಹೇಳ್ತಾರೆ ವಿಜಯ ಆಗಲ್ಲ, ಫೇಲ್ ಆಗಬೇಕಾಗ್ತದೆ, ಅಧೀನ ಆಗಬೇಕಾಗ್ತದ, ಪರಾಧೀನ ಆದರೆ ದುಃಖಿ ಆಗಬೇಕಾಗ್ತದೆ. ಅದಕ್ಕೆ ಬಾಬಾ ಅಂತಾರ ಮನಸ್ಸಿನಲ್ಲಿರುವಂಥ ಈರ್ಷಾ ದ್ವೇಷ ಇದು ನನ್ನದಲ್ಲ, ಮನಸ್ಸೇ ನನ್ನದಲ್ಲ, ಅದು ಬಾಬಂದಿದೆ. ಅಂದಮೇಲೆ ಈ ಮನಸ್ಸಿನಲ್ಲಿರುವ ಈರ್ಷಾ ದ್ವೇಷ ವಿದಾಯಿ ಹೇಳ್ರಿ ಅರ್ಥಾತ್ ಬಾಬಾ ಕೊಟ್ಬೇಡ್ರಿ, ಅವಾಗ ನೀವು ವಿಜಯಿ ಆಗ್ತೀರಿ. ಅಂದರೆ ಮನಸ್ಸು ನಾನಲ್ಲ, ಮನಸ್ಸಿನಲ್ಲಿ ಇರುವ ಈರ್ಷಾ ದ್ವೇಷನೂ ನಾನಲ್ಲ, ನಾನಂತೂ ಶಾಂತ ಸ್ವರೂಪ, ಪ್ರೇಮ್ ಸ್ವರೂಪ, ಆತ್ಮ ಇರುವೆ ಎನ್ನುವ ಸತ್ಯದ ಅನುಭೂತಿಯಲ್ಲಿ ಇರೋದೇ ಇದನ್ನು ಈರ್ಷಾ ದ್ವೇಷವನ್ನು ಬಾಬಾಗ ಅರ್ಪಣೆ ಮಾಡೋದಾಗಿದೆ. ಅವ್ಯಕ್ತಿ ಇಶಾರೆ स्वयं और सर्व के प्रति मनसा द्वारा योग की शक्तियों का प्रयोग करो. जितनी अभी तन मन धन और समय लगाते हो, ಎಷ್ಟೆಷ್ಟು ಈ ಸಮಯದಲ್ಲಿ ತಮ್ಮ ತನು ಮನ ಧನವನ್ನು ತೊಡಗಿಸ್ತೀರಿ. ತನು ಮನ ಧನ ಇವು ಡ್ರಾಮಾದ ಮಟೀರಿಯಲ್. ಇವುಗಳನ್ನು ಎಷ್ಟೆಷ್ಟು ईश्वरीय ಕಾರ್ಯದಲ್ಲಿ ತೊಡಗಿಸ್ತೀರಿ. उससे मनसा शक्तियों द्वारा सेवा करने से बहुत थोड़े समय में सफलता ज़्यादा मिलेगी. ಇವು ಮೂರು ಮನ ಬುದ್ಧಿ ತನ್ ಮನ್ ಧನ್, ತನು ಮನ ಧನ, ಮನದೊಳಗೆ ಸಂಕಲ್ಪ, ಧನದ ಲೋಭ ಮತ್ತು ಈ ತನುವಿನ ಒಂದು ದೇಹವಾನದ ಅಟ್ರ್ಯಾಕ್ಷನ್, ಇವು ಮೂರನ್ನು ಎಷ್ಟು ಈ ವಿಶ್ವ ಸೇವಾದಲ್ಲಿ ತೊಡಗಿಸ್ತೀರಿ ಅಷ್ಟಷ್ಟು ಬಾಬಾ ಹೇಳ್ತಾರೆ ಮನಸ್ಸಿನ ಶಕ್ತಿ ಜಮಾ ಆಗಲಿಕ್ಕೆ ಶುರುವಾಗ್ತದ, ಸಫಲತೆ ಹೆಚ್ಚು ಸಿಗ್ತದೆ. ಅಭಿ ಜೋ ಅಪ್ನೇ ಪ್ರತಿ ಕಭಿ ಕಭಿ ಮೆಹನತ್ ಕರ್ನಿ ಪಡ್ತಿ ಹೈ. ಕೆಲವೊಂದು ವಿಷಯದಲ್ಲಿ ಮಕ್ಕಳು ಬಹಳ ಕಷ್ಟಪಡ್ತೀರಲ್ಲ, ಬಹಳ ಪರಿಶ್ರಮ ಪಡ್ತೀರಿ ಕೆಲವುದರಿಂದ ಮುಕ್ತ ಆಗಲಿಕ್ಕೆ, ಕೆಲವು ಶ್ರೇಷ್ಠ ಸ್ಥಿತಿಯನ್ನು ತಲುಪಲಿಕ್ಕೆ ಪುರುಷಾರ್ಥದಲ್ಲಿ. अपनी ನೇಚರ್ ಕೋ ಪರಿವರ್ತನ ಕರ್ನೆಕಿ ಯಾ ಸಂಘಟನೆ ಮೇ ಚಲ್ನೆಕಿ. ಕಷ್ಟ ಯಾವಾಗ ಆಗ್ತದ? ತನ್ನ ನೇಚರನ್ನು ಬದಲಾಯಿಸ್ಕೊಳ್ಳೋದ್ರೊಳಗೆ ಮತ್ತು ಎಲ್ಲರ ಜೊತೆ ನಡೆಯೋದ್ರೊಳಗೆ. ಇವ್ರ ಜೊತೆ ಹೊಂದಕ್ಕಾಗಲ್ಲ, ಇವ್ರ ಮಾತು ನನಗೆ ಸಹನ ಆಗೋದಿಲ್ಲ, ಇವ್ರ ಜೊತೆ ಇರೋಕ್ಕಾಗೋದಿಲ್ಲ, ಹೀಗೆ ಆ ಸಂಘಟನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ತಿದೆಯಲ್ಲ, ಇನ್ನೂ ಪರಿಶ್ರಮ ಅನ್ನಿಸ್ತಾ ಇದೆಯಲ್ಲ, ತೋ ಸೇವಾ ಮೇ ಸಫಲತಾ ಕಭಿ ಕಮ್ ದೇಖ್ ದಿಲ್ ಶಿಕಸ್ತ್ ಹೋನೆಕಿ. ಈಗ ಸೇವಾ ಮಾಡ್ತಾ ಇದ್ದೀವಿ, ಸೇವೆಯೊಳಗೆ ಜನ ಇಲ್ಲ, ಸೇವೆಯೊಳಗೆ ಸಫಲತೆ ಇಲ್ಲ, ಸೇವೆ ನಾವು ಅಂದ್ಕೊಂಡಂಗೆ ನಡೀಲಿಲ್ಲ ಅಂತಂದ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದಲ್ಲ.
ये सब समाप्त हो जाएगा. ಬಾಬಾ ಹೇಳ್ತಾರೆ ಎಷ್ಟು ಮನಸ ಸೇವಾ ಮಾಡ್ತೀರಿ ಇದರಿಂದ ಈ ಎಲ್ಲ ಕಷ್ಟ ಪರಿಶ್ರಮ ಎಲ್ಲವೂ ಸಮಾಪ್ತಿಯಾಗಿ ಬಿಡ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ತನು ಮನ ಧನದ ಮೂಲಕ ಎಷ್ಟೆಷ್ಟು ಸೇವೆಯಲ್ಲಿ ತೊಡಗ್ತೀರಿ ಅಷ್ಟಷ್ಟು ಬಾಬಾ ಹೇಳ್ತಾರೆ ಮನಸ್ಸಿನ ಶಕ್ತಿಯ ಮೂಲಕ ಸೇವಾ ಮಾಡುವುದರಿಂದ ಸಫಲತೆಯೂ ಕೂಡ ಅಧಿಕ ಪ್ರಾಪ್ತಿ ಆಗ್ತದೆ. ಓಂ ಶಾಂತಿ.